ರಾಜ್ಯ ಸಂಘ ಸ್ಥಾಪನೆಯಾಗಿ 25 ವರ್ಷಗಳಾಗಿವೆ. ಈ 25 ವರ್ಷಗಳಲ್ಲಿ ಸಂಘ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಪೌರ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಬೀದರಿಂದ ಚಾಮರಾಜನಗರ ತನಕ ಸಂಘಟನೆ ಮಾಡಿ ಹೋರಾಟ ಮಾಡಿಕೊಂಡು ಬರ್ತಾರೆ. ಅದರಲ್ಲೂ BBMP ಸೇರಿ ನಾವು 2 ಪ್ರತಿಭಟನೆಗಳು ಮಾಡಿದ್ವಿ. 2017ರಲ್ಲಿ ಒಂದು 4 ದಿನಗಳ ಕಾಲ ಒಂದು ದೊಡ್ಡ ಪ್ರತಿಭಟನೆ ಮಾಡಿ ರಾಜ್ಯಾದ್ಯಂತ ಮುಷ್ಕರ ನಿಲ್ಲಿಸಿ ಒಂದು ಹೋರಾಟ ಮಾಡಿದ್ವು. ಈ ಗುತ್ತಿಗೆದಾರರ ಒಂದು ಶೋಷಣೆ ತಪ್ಪಬೇಕು, ಪೌರ ಕಾರ್ಮಿಕರನ್ನ ಗುತ್ತಿಗೆದಾರರು ಜೀತಕ್ಕೆ ಇಟ್ಕೊಂಡಾಗೆ ಒಂದು ಆಧುನಿಕ ಜೀತ ಪದ್ಧತಿಯಲ್ಲಿ ನಮ್ಮನ್ನ ಶೋಷಣೆ ಮಾಡ್ತಾ ಇದ್ದಾರೆ ಗುತ್ತಿಗೆದಾರರು ಅಂತ ಹೇಳಿ ಗುತ್ತಿಗೆ ಪದ್ಧತಿ ರದ್ದು ಮಾಡಬೇಕಂತ, ನಿಮಗೆ ಸರ್ಕಾರ ಏನು ಸಂಬಳ ಕೊಡ್ತಾ ಇದೆಯೋ ಸ್ಥಳೀಯ ಸಂಸ್ಥೆ ನೇರವಾಗಿ ಕೊಡಿ ಅಂತೇಳಿ ಹೋರಾಟ ಮಾಡಿದಾಗ ಆಗ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು 2017ರಲ್ಲಿ ಈ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿದ್ರು. ಭಾರತ ದೇಶದ ಯಾವುದೇ ರಾಜ್ಯದಲ್ಲಿ ಗುತ್ತಿಗೆ ಪದ್ಧತಿ ರದ್ದಿಲ್ಲ. ಸ್ಥಳೀಯ ಸಂಸ್ಥೆಗಳಲ್ಲಿ ಪೌರ ಕಾರ್ಮಿಕರಲ್ಲಿ 30 ರಾಜ್ಯಗಳಲ್ಲಿ ಇನ್ನೂ ಗುತ್ತಿಗೆ ಪದ್ಧತಿನೇ ಮಾಡ್ತಾ ಇದ್ದಾರೆ. ನಂತರ ಗುತ್ತಿಗೆ ಪದ್ಧತಿ ರದ್ದಾಗಿದೆ, ನಮಗೆ ಇದರಿಂದ ಪ್ರಯೋಜನ ಆಗಲ್ಲ, ಕೆಲಸದ ಭದ್ರತೆ, ಆರೋಗ್ಯ ಭದ್ರತೆ, ಸಾಮಾಜಿಕ ಭದ್ರತೆ ಸಿಗ್ತಾ ಇಲ್ಲ ಅಂತೇಳಿ ನಾವು ಮತ್ತೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕಾಯಮಾತಿ ಮಾಡಬೇಕಂತ ದೊಡ್ಡ ಹೋರಾಟವನ್ನು ರಾಜ್ಯಾದ್ಯಂತ ಮಾಡಿದ. BBMPಯಲ್ಲಿ 4 ದಿವಸ ಮಾಡಿದ. ಅದಾದ್ಮೇಲೆ ಈಗ ರಾಜ್ಯ ಸರ್ಕಾರ ನಮ್ಮ ಹೋರಾಟಕ್ಕೆ ಮನ್ನಣೆ ನೀಡಿ 29,000 ಜನ ಪೌರ ಕಾರ್ಮಿಕರ ಕಾಯಂ ಮಾಡಕ್ಕೆ ತೀರ್ಮಾನ ಮಾಡಿದ್ದಾರೆ. ಬಹುಶಃ ಇದೊಂದು ಐತಿಹಾಸಿಕ ತೀರ್ಮಾನ, ಎಲ್ಲೂ ಆಗಿಲ್ಲ. ಒಂದು ಕಾಂಟ್ರಾಕ್ಟರ್ ಕೆಲಸಕ್ಕೆ ಸೇರಿದ್ರೆ ಯಾವುದೇ ಇಲಾಖೆಯಲ್ಲಿ ಇರ್ಬೋದು, ಯಾವುದೇ ರಾಜ್ಯದಲ್ಲಿ ಇರ್ಬೋದು, ಕಾಂಟ್ರಾಕ್ಟ್ ಕೆಲಸಕ್ಕೆ ಸೇರಿದ್ರೆ ಒಂದು ಸಾಯೋ ತನಕ ಕಾಂಟ್ರಾಕ್ಟಲ್ಲಿ ಕೆಲಸ ಮಾಡಿ ಅವನಲ್ಲೇ ಸಾಯಬೇಕಾಗಿತ್ತು. ಅದು ಇವತ್ತು ಕಾಯಮಾತಿ ಪ್ರಕ್ರಿಯೆ ನಡೀತಾ ಇರೋದು ಅಂದ್ರೆ ಅದಕ್ಕೆ ನಮ್ಮ ರಾಜ್ಯ ಸಂಘಟನೆಯ ಹೋರಾಟ ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಇವತ್ತು ಕಾಯಮಾತಿ ಆಗ್ತಾ ಇದೆ. ನಾವು ಈ ಸಲ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. 38,000 ಜನ ಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ 29,000 ಜನಕ್ಕೆ ಕಾಯಮಾತಿ ಆದೇಶ ಆಗಿದೆ. ಇನ್ನು ಉಳಿಕೆ 9,000 ಜನ ಕಾಯಮಾತಿ ಆಗಬೇಕು. ಸ್ಥಳೀಯ ಸಂಸ್ಥೆಗಳಲ್ಲಿ, ನಗರ ಪಾಲಿಕೆಗಳಲ್ಲಿ, ನಗರಸಭೆಗಳಲ್ಲಿ, ಪುರಸಭೆಗಳಲ್ಲಿ 99% ಕಾಯಮಾತಿ ಆಗಿದೆ. BBMPಯಲ್ಲಿ 14,800 ಜನಕ್ಕೆ ಕಾಯಮಾತಿ ಆದೇಶ ಆಗಿದೆ. ಅದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇನ್ನು 1 ತಿಂಗಳಲ್ಲಿ ಎಲ್ಲರೂ ಕಾಯಮಾತಿ ಆದೇಶವನ್ನ, ನೇಮಕಾತಿ ಪತ್ರವನ್ನ ಕೊಡಲಿಕ್ಕೆ ಎಲ್ಲ ವ್ಯವಸ್ಥೆ ಆಗ್ತದೆ. ಆದರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಇನ್ನೂ ಉಳ್ಕೊಂಡವ್ರೆ, ಅವ್ರನ್ನ ಕಾಯಮಾತಿ ಮಾಡಬೇಕಂತೇಳಿ ನಾವು ಅವ್ರಿಗೆ ಸರ್ಕಾರಕ್ಕೆ ಬಜೆಟ್ ಸೇರಿಸಲಿಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದೀವಿ. ಮುಖ್ಯಮಂತ್ರಿಗಳನ್ನು ಒಪ್ಕೊಂಡಿದ್ದಾರೆ. ಈ ಸಲ ಬಜೆಟ್ ಸೇರಿಸಲಿಕ್ಕೆ ಸರ್ಕಾರ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟವ್ರೆ. ಎರಡನೇದಾಗಿ ಈ ಕಸ ಗುಡಿಸೋರು ಪೌರ ಕಾರ್ಮಿಕರಾದ್ರೆ ಕಸ ತುಂಬಿಕೊಂಡು ಹೋಗೋರು ವಾಹನ ಚಾಲಕರು, ಲೋಡರ್ಸು, ಕ್ಲೀನರ್ಸು ಕಸ ತುಂಬಿ ಲಾರಿಗೆ ಹಾಕ್ತಾರೆ. ವಾಹನ ಚಾಲಕರು ಆ ಕಸನ ತೆಗೆದುಕೊಂಡು ಡಂಪಿಂಗ್ ಗಾರ್ಡಿಗೆ ಹಾಕ್ತಾರೆ. ಇವರೆಲ್ಲ ಕಸದ ಜೊತೆ ನಿರಂತರವಾಗಿ ಸಂಪರ್ಕ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರು. ಇವ್ರನ್ನ ಸರ್ಕಾರ ಬೈಫರ್ಕೇಟ್ ಮಾಡಿ ಪೌರ ಕಾರ್ಮಿಕರು ಬೇರೆ, ಲೋಡರ್ಸ್, ಕ್ಲೀನರ್ಸು, ವಾಹನ ಚಾಲಕರು ಬೇರೆ ಅಂತೇಳಿ, ಒಳಚರಂಡಿ ಕಾರ್ಮಿಕರು ಬೇರೆ ಅಂತೇಳಿ ಬೈಫರ್ಕೇಟ್ ಮಾಡಿರೋದ್ರಿಂದ ಇದು ಅನ್ಯಾಯ ಆಗ್ತಾ ಇದೆ. ಮತ್ತು KMC ಆಕ್ಟ್ ಅಲ್ಲಿ 20-21 ಸೆಕ್ಷನ್ ಅಲ್ಲಿ ಸ್ವಚ್ಛತೆಯ ಕೆಲಸ ಅಂದ್ರೆ ಡೆಫಿನೇಷನ್ ಕೊಟ್ಟವರು. ಕಸ ಗುಡಿಸೋರು, ಕಸ ತುಂಬುವವರು, ಕಸದ ವಾಹನ ಚಾಲಕರು, ಒಳಚರಂಡಿ ಗದಾದಲ್ಲಿ ಕೆಲಸ ಮಾಡೋರೆಲ್ಲ ಪೌರ ಕಾರ್ಮಿಕರು ಅಂತ ಡೆಫಿನೇಷನ್ ಕ್ಲಿಯರ್ ಆಗಿ ಕೊಟ್ಟವ್ರೆ. ಅದ್ರ ಪ್ರಕಾರ ಎಲ್ರಿಗೂ ನೀವು ಕಾಯಮಾತಿ ಮಾಡಬೇಕು. ಇವರು ಒಳಚರಂಡಿ ಕಾರ್ಮಿಕರು, ವಾಹನ ಚಾಲಕರನ್ನ ನೀವು ಮುಖ್ಯವಾಗಿ ಅವ್ರ ಗುತ್ತಿಗೆ ಪದ್ಧತಿ ರದ್ದು ಮಾಡಿಸಿ ಅವ್ರಿಗೆಲ್ಲ ಕಾಯಮಾತಿ ಮಾಡಬೇಕು. ಇದು ಅಂದರೆ ಅವ್ರಿಗೆ ನೇರ ವೇತನ ಪಾವತಿ ಮಾಡಬೇಕು ಅಂತೇಳಿ ಅದು ಪ್ರಮುಖವಾಗಿ ನಾವು ಒತ್ತಾಯ ಮಾಡಿದ್ದೀವಿ. ಅದೇ ರೀತಿ ಒಳಚರಂಡಿ ಕಾರ್ಮಿಕರು 10 ನಗರ ಪಾಲಿಕೆಯಲ್ಲಿ 1,280 ಜನ ಒಳಚರಂಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕಾಯಮಾತಿಗೆ ಇವತ್ತು ಈಗ 500 ಜನ ಕಾಯಮಾತಿಗೆ ಆದೇಶ ಆಗಿದೆ.
ಇನ್ನೂ ಉಳಿಕೆ 500 ಜನಕ್ಕೂ ಕಾಯಮಾತಿ ಮಾಡಬೇಕು ಅಂತೇಳಿ ಈ ಬೇಡಿಕೆಯನ್ನು ನಾವು ಹೇಳಿದ್ದೀವಿ. ಜೊತೆಗೆ IPD ಸಾಲಪ್ಪ ವರದಿ, ಇದು ನಮ್ಮ ಪ್ರಮುಖವಾದ ಬೇಡಿಕೆ. ಈ ಬೇಡಿಕೆ ಹಲವಾರು ವರ್ಷಗಳಿಂದ ಇದೆ. ಈ ಬೇಡಿಕೆ ಜಾರಿ ಮಾಡಿದ್ರೆ ಎಲ್ಲ ಪೌರ ಕಾರ್ಮಿಕರ ಸಮಸ್ಯೆಗಳು ಬಗೆಹರಿಯುತ್ತದೆ. ಈ IPD ಸಾಲಪ್ಪನವರ ವರದಿಯಲ್ಲಿ 500 ಜನಸಂಖ್ಯೆಗೆ ಒಬ್ಬ ಪೌರ ಕಾರ್ಮಿಕ ಇರಬೇಕಂತೇಳಿ 1976ರಲ್ಲಿ ಅದು ಆದೇಶ ವರದಿ ರಿಪೋರ್ಟ್ ಕೊಟ್ಟಿದೆ, ಸರ್ಕಾರವನ್ನು ಒಪ್ಪಿದೆ. ಈಗ ಏನ್ ಮಾಡಿದರೆ 700 ಜನಸಂಖ್ಯೆ ಒಬ್ಬ ಪೌರ ಕಾರ್ಮಿಕರು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿರೋದ್ರಿಂದ ಈಗೇನು ಹಾಲಿ ಕೆಲಸ ಮಾಡ್ತಾ ಇರೋ ಪೌರ ಕಾರ್ಮಿಕರಿಗೆ ಹೆಚ್ಚಿನ ಹೊರೆ ಆಗ್ತಾ ಇದೆ. ಯಾಕಂದ್ರೆ ಹಿಂದೆ 76 ಜನಸಂಖ್ಯೆಗೂ ಆಗಿನ ಕಸದ ಜನರೇಟ್ ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಅಧಿಕಾರಿಗಳ ವ್ಯತ್ಯಾಸ ಇದೆ. ಈಗ ಇಂಡಸ್ಟ್ರಿಯಲ್ ಗಾರ್ಬೇಜ್ ಇರ್ಬೋದು, ಕಮರ್ಷಿಯಲ್ ಗಾರ್ಬೇಜ್ ಇರ್ಬೋದು, ಮತ್ತು ಜನರಿಂದ ಜನರೇಟ್ ಆಗೋ ಗಾರ್ಬೇಜ್ ಇರ್ಬೋದು, ಎಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಗಾರ್ಬೇಜ್ ಜನರೇಟ್ ಆಗ್ತಾ ಇತ್ತು. ಇದನ್ನು ಸ್ವಚ್ಛ ಮಾಡಬೇಕಾದ್ರೆ ಜನಸಂಖ್ಯೆ ಜಾಸ್ತಿ, ಪೌರ ಕಾರ್ಮಿಕರು ಕೊರತೆ ಇದೆ. ಹಾಗಾಗಿ ನೀವು IPD ಸಾಲಪ್ಪನವ್ರ ವರದಿ ಪ್ರಕಾರ 500 ಜನಸಂಖ್ಯೆ ಒಬ್ಬರನ್ನ ನೇಮಕ ಮಾಡ್ಕೋಬೇಕಂತೇಳಿ ನಮ್ಮ ಪ್ರಮುಖವಾದ ಒಂದು ಬೇಡಿಕೆ.